8 ಜನ ಯುವಕರ ತಂಡ ಟೋಟಲ್ 50 ಜನ ಬಂಗಾರಪೇಟೆಗೆ ಬಂದು ಇಳಿತಾರೆ. ಅಂದ್ರೆ ಅವ್ರ ಟಿಕೆಟ್ ಬುಕ್ ಆಗಿದ್ದು ಮುಜಫರ್ ನಗರದಿಂದ ಬಂಗಾರಪೇಟೆಗಲ್ಲ, ಬೆಂಗಳೂರಿನ SMVTಗೆ. ಆದ್ರೆ ಬಂಗಾರಪೇಟೆಲ್ಲ ಯಾಕೆ ಇಳಿದ್ರು? ಅವರು ಅವಶ್ಯಕತೆ ಏನಿತ್ತು? ಮದರಾಸಗಳ ಹೆಸರಿನಲ್ಲಿ ಇವರು ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಅಲ್ಲಿಂದ ಸಾಗಣೆ ಮಾಡುವಂಥ ಹುನ್ನಾರ ಮಾಡ್ತಿದ್ದಾರೆ. ಈಗಿನ ಕಾಲದಲ್ಲಿ ಮಕ್ಕಳನ್ನ ಗೇಟ್ವರೆಗೂ ಬಿಡೋದಕ್ಕೆ ಭಯ ಆಗುತ್ತೆ. ಎಲ್ಲೋಡಿದ್ರು ಚೈಲ್ಡ್ ಟ್ರಾಫಿಕಿಂಗ್, ಬರೀ ಇದೇ ವಿಷಯಗಳು ಕೇಳ್ತಾ ಇದ್ದೀವಿ. ಈ ಥರ ಇರುವ ಸಂದರ್ಭದಲ್ಲಿ ಯಾರೋ ಟ್ರೈನಲ್ಲಿ ಮಕ್ಕಳನ್ನ ಗುಂಪಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಸೆಕ್ಯೂರಿಟಿ ಎಲ್ಲಿದೆ ನಮಗೆ? ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕವನ್ನ ಇನ್ನೊಂದು ಬಾಂಗ್ಲಾದೇಶ ಮಾಡೋದಕ್ಕೆ ನಾವು ಬಿಟ್ಕೊಡಲ್ಲ. ಅವ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು, ಕ್ರಮ ತಗೊಳ್ಬೇಕು. ಮುಜಫರ್ ನಗರದಿಂದ ಬಂದವರು ಯಾಕೆ ಬೆಂಗಳೂರಿಗೆ ಬರ್ದೇನೆ ಬಂಗಾರಪೇಟೆಯಲ್ಲಿ ಇಳ್ಕೊಂಡ್ರು? ನಾವು ಕೂಲಂಕುಷವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ನೀವು ವರದಿ ತಗೊಂಡು ಕ್ರಮ ತಗೊಳ್ಬೇಕು. ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಸುಮಾರು ಶ್ರೀರಾಮ್ ಸೇನೆ ಕಾರ್ಯಕರ್ತರು ಇಡೀ ಕರ್ನಾಟಕದಿಂದ ಬಂಗಾರಪೇಟೆ ಚಲೋನ ಕಾರ್ಯಕ್ರಮ ಕೊಟ್ಟು ಪ್ರತಿ ರೈಲ್ವೆ ಸ್ಟೇಷನ್ ನಲ್ಲಿ ನಾವೇ ರೆಸ್ಕ್ಯೂ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅಕ್ರಮ ಬಾಂಗ್ಲಾ ವಲಸಿಗರಿರ್ಬೋದು, ಅಕ್ರಮ ಪಾಕಿಸ್ತಾನಿಗಳಿರ್ಬೋದು, ಯಾರಾದ್ರೂ ನುಡಿಸಿದ್ದು ಕಂಡು ಬಂದ್ರೆ ಅವ್ರ ಮೇಲೆ ಸೂಕ್ತ ಕಠಿಣ ಕ್ರಮ ತೆಗೆದ್ರ ಜೊತೆಗೆ ಅವ್ರನ್ನ ತೆಗೆದು ಬಾರ್ಡ್ರಿಂದ ಹೊಡೆದು ಆಚೆಗೆ ಬಿಟ್ಟು ಬರುವಂತ ಕೆಲಸವನ್ನ ಶ್ರೀರಾಮ್ ಸೇನೆ ಮಾಡುತ್ತೆ ಅಂತ. ಈಗಿನ ಕಾಲದಲ್ಲಿ ಮಕ್ಕಳನ್ನ ಗೇಟ್ವರೆಗೂ ಬಿಡೋದಕ್ಕೆ ಭಯ ಆಗುತ್ತೆ. ಎಲ್ಲೋಡಿದ್ರು ಚೈಲ್ಡ್ ಟ್ರಾಫಿಕಿಂಗ್, ಬರೀ ಇದೇ ವಿಷಯಗಳು ಕೇಳ್ತಾ ಇದ್ದೀವಿ. ಈ ಥರ ಇರುವ ಸಂದರ್ಭದಲ್ಲಿ ಯಾರೋ ಟ್ರೈನಲ್ಲಿ ಮಕ್ಕಳನ್ನ ಗುಂಪಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಸೆಕ್ಯೂರಿಟಿ ಎಲ್ಲಿದೆ ನಮಗೆ? ಈಗ 42 ಮಕ್ಕಳನ್ನ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ನಲ್ಲಿ ಯಾರೋ ಪತ್ರಿಕರ್ತರು ಡೌಟ್ ಬಂದು ಅವರನ್ನು ತನಿಖೆ ಮಾಡಿದವಾಗ ಗೊತ್ತಾಯಿತು 8 ಜನ ವ್ಯಕ್ತಿಗಳು ಅವರನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಅವ್ರು ಎಲ್ಲಿಂದ ಬಂದರು, ಇದರಿಂದ ಎಲ್ಲಿದೆ? ಎಷ್ಟೋ ಲಕ್ಷಾಂತರ ಜನ ಮಕ್ಕಳು ನಮ್ಮ ಬೆಂಗಳೂರು ಸ್ಟೇಷನ್ನಿಂದ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ರವಾನಾ ಆಗ್ತಿದ್ದಾರೆ. ಏನು ನಡೀತಿದೆ, ಎಲ್ಲಿಂದ ಬಂದರು, ಇದರ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು. ನಮ್ಮ ದೇಶ ಏನಾಗಿದೆ, ಮದರಾಸಗಳ ಹೆಸರಿನಲ್ಲಿ ಇವರು ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಅಲ್ಲಿಂದ ಸಾಗಣೆ ಮಾಡುವಂಥ ಹುನ್ನಾರ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವರು ನೋಡಿ ಟಿಕೆಟ್ ತಗೊಂಡಿದ್ದು ಎಲ್ಲಿಗೆ? ಹಾವೇರಿಗೆ. ಅಲ್ಲಿ ಮಧ್ಯೆ ಇಳಿದಿದ್ದು ಯಾಕೆ? ಇದು ಸೂಕ್ಷ್ಮವಾಗಿ ಗೊತ್ತಾಗತ್ತೆ ಇದರ ಹಿಂದೆ ಏನು ನಡೀತಿದೆ ಅಂತ. ದಯವಿಟ್ಟು ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲಿ ರಾಜಕೀಯ ಅಥವಾ ಯಾವುದೇ ಬಾಹ್ಯ ಒತ್ತಡಕ್ಕೆ ಮಣಿಯದೆ ಇದನ್ನು ಸೂಕ್ಷ್ಮವಾಗಿ ತನಿಖೆ ನಡೆಸಿ ಇವರಿಗೆ ಮಕ್ಕಳಿಗೆ ಆಗ್ತಿರೋ ಅನ್ಯಾಯಗಳನ್ನು ಮದರಾಸ ಹೆಸರುಗಳಲ್ಲಿ ಏನು ಇವರು ನಡೆಸ್ತಿದ್ದಾರೆ ಇದು ನಿಜವಾಗ್ಲೂ ಮಾಡ್ತಿರುವಂತಹ ನಮ್ಮ ದೇಶಕ್ಕೆ ಮಾಡ್ತಿರುವಂತಹ ಅನ್ಯಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಮನವಿ ಕೊಡಕ್ಕಂತ ನಾವು 15 ಜನ ಮಾತ್ರ ಬಂದಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕವನ್ನ ಇನ್ನೊಂದು ಬಾಂಗ್ಲಾದೇಶ ಮಾಡೋದಕ್ಕೆ ನಾವು ಬಿಟ್ಕೊಡಲ್ಲ. ಅದನ್ನ ಬಿಟ್ಕೊಡ್ದಂಗೆ ಸರ್ಕಾರ ನೋಡ್ಕೊಬೇಕು. ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಇನ್ನೂ ಉಗ್ರ ಹೋರಾಟ ಮಾಡೋದಕ್ಕೂ ನಾವು ಮುಂದುವರಿತೀವಿ ಅಂತ ಹೇಳಕ್ ಬಯಸ್ತೀನಿ. ಒಂದು ಮನವಿಯನ್ನ ಕೊಡ್ತಾ ಇದೀವಿ ನಾವು ಬೆಂಗಳೂರಿನ ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಅವರಿಗೆ. ವಿಷಯ ಏನಂತಂದ್ರೆ 29ನೇ ತಾರೀಕು ಮುಜಫರ್ ನಗರದಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಬರ್ತಾ ಇರ್ತದೆ. ಅದರಲ್ಲಿ ಮುಜಫರ್ ನಗರದಿಂದ ಸುಮಾರು 42 ಜನ ಅಪ್ರಾಪ್ತ ವಯಸ್ಕರು ಹಾಗೇನೆ 8 ಜನ ಯುವಕರ ತಂಡ ಟೋಟಲ್ 50 ಜನ ಬಂಗಾರಪೇಟೆಗೆ ಬಂದು ಇಳಿತಾರೆ. ಅಂದ್ರೆ ಅವ್ರ ಟಿಕೆಟ್ ಬುಕ್ ಆಗಿದ್ದು ಮುಜಫರ್ ನಗರದಿಂದ ಬಂಗಾರಪೇಟೆಗಲ್ಲ, ಬೆಂಗಳೂರಿನ SMVTಗೆ. ಆದ್ರೆ ಯಾವುದೇ ಕಾರಣಕ್ಕೂ ಅವರು ಇಳಿದಿರೋದು ಅಕ್ಷಮ್ಯ ಅಪರಾಧ. ಬಂಗಾರಪೇಟೆಲ್ಲ ಯಾಕೆ ಇಳಿದ್ರು? ಅವರು ಅವಶ್ಯಕತೆ ಏನಿತ್ತು? ಇದನ್ನ ಮನಗಂಡಂತೆ ನಾವು ಮೊನ್ನೆ ಪ್ರಮೋದ್ ಜಿ ಮುತಾಲಿಕರ ನೇತೃತ್ವದಲ್ಲಿ KGF ಇರ್ಬೋದು, ಬಂಗಾರಪೇಟೆ ಇರ್ಬೋದು, ಅಲ್ಲಿ ಅಡಿಷನಲ್ SP ಇರ್ಬೋದು, SP ಇರ್ಬೋದು, ಎಲ್ಲರನ್ನೂ ಕೂಡ ಭೇಟಿ ಆಗಿದ್ದೀವಿ. ಆದರೆ ಯಾವುದೇ ತರ ಅಲ್ಲಿಗೆ ಮಾಹಿತಿ ಇಲ್ಲ ಅವರಿಗೆ. ಅವರು ಒಬ್ಬೊಬ್ರು ಒಂದೊಂದು ಉತ್ತರ ಕೊಡ್ತಾ ಇದ್ರು. ಹಾಗಾಗಿ ಇವತ್ತು ಬೆಂಗಳೂರಿನ DRM ಅವರಿಗೆ ಮನವಿ ಕೊಟ್ಟಿರೋದು ಏನಂತಂದ್ರೆ ಅವ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು, ಕ್ರಮ ತಗೊಳ್ಬೇಕು. ಮುಜಫರ್ ನಗರದಿಂದ ಬಂದವರು ಯಾಕೆ ಬೆಂಗಳೂರಿಗೆ ಬರ್ದೇನೆ ಬಂಗಾರಪೇಟೆಯಲ್ಲಿ ಇಳ್ಕೊಂಡ್ರು? ಬಂಗಾರಪೇಟೆಯಿಂದ ಹಾವೇರಿಗೆ ಬಸ್ ಇದೆಯೋ, ಬೆಂಗಳೂರಿಂದ ಹಾವೇರಿಗೆ ಬಸ್ ಇದೆಯೋ ಅನ್ನೋದನ್ನ ನಾವು ಕೂಲಂಕುಷವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ನೀವು ವರದಿ ತಗೊಂಡು ಕ್ರಮ ತಗೊಳ್ಬೇಕು. ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಸುಮಾರು ಶ್ರೀರಾಮ್ ಸೇನೆ ಕಾರ್ಯಕರ್ತರು ಪ್ರಮೋದ್ ಜಿ ಮುತಾಲಿಕರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಿಂದ ಬಂಗಾರಪೇಟೆ ಚಲೋನ ಕಾರ್ಯಕ್ರಮ ಕೊಟ್ಟು ಪ್ರತಿ ರೈಲ್ವೆ ಸ್ಟೇಷನ್ ನಲ್ಲಿ ನಾವೇ ರೆಸ್ಕ್ಯೂ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅಕ್ರಮ ಬಾಂಗ್ಲಾ ವಲಸಿಗರಿರ್ಬೋದು, ಅಕ್ರಮ ಪಾಕಿಸ್ತಾನಿಗಳಿರ್ಬೋದು, ಯಾರಾದ್ರೂ ನುಡಿಸಿದ್ದು ಕಂಡು ಬಂದ್ರೆ ಅವ್ರ ಮೇಲೆ ಸೂಕ್ತ ಕಠಿಣ ಕ್ರಮ ತೆಗೆದ್ರ ಜೊತೆಗೆ ಅವ್ರನ್ನ ತೆಗೆದು ಬಾರ್ಡ್ರಿಂದ ಹೊಡೆದು ಆಚೆಗೆ ಬಿಟ್ಟು ಬರುವಂತ ಕೆಲಸವನ್ನ ಶ್ರೀರಾಮ್ ಸೇನೆ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮನ್ಮೋಹನ್ ಅವರು ಬಾಂಗ್ಲಾದೇಶದವರು ಅಂತ? ಪಕ್ಕಾ ಬಾಂಗ್ಲಾದೇಶದವರೇ ಅವರು. ಯಾಕೆಂದ್ರೆ ಯಾರ ಹತ್ರನೂ ಆಧಾರ್ ಕಾರ್ಡ್ ಇಲ್ಲ, ವೋಟರ್ ID ಇಲ್ಲ, ಒಂದೇನೇ ಪ್ರೂಫ್ ಇಲ್ಲ ಅಂದಮೇಲೆ ನೀವು ಎಲ್ಲಿಂದ ಬಂದರು? ಈ 42 ಜನ. ಈಗ ಯಾವ್ದಾದ್ರು ಒಂದು ತಂದೆ ತಾಯಿ ಮಗು ಮಿಕ್ಸ್ ಆದ್ರೆ ಎಂತ ಬಡವರಾದ್ರೂ ಕೂಡ ಹೋಗ್ಬಿಟ್ಟು ಸ್ಟೇಷನ್ ಕಂಪ್ಲೇಂಟ್ ಮಾಡ್ತಾರೆ, ಒಂದು ರೆಸ್ಕ್ಯೂ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಅವ್ರ ತಂದೆ ತಾಯಿಗೆ ಫೋನ್ ಮಾಡಿದ್ರೆ ನಾವು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಂಗೆ ಮಗುನ ಬಿಟ್ಟು ಅವ್ರು ಇರ್ತಾರೆ ಅಂದ್ರೆ ಯಾರು ಕೂಡ ಅವರು ನಮ್ಮ ದೇಶದವರಲ್ಲ. ಏನು ಈ ಕಿಡಿಗೇಡಿಗಳಿದಾರಲ್ಲ ಇವರನ್ನ ಫಸ್ಟ್ 8 ಜನ ಕಿಡಿಗೇಡಿಗಳನ್ನ ಬಂಧನ ಮಾಡಬೇಕು, ಮತ್ತೆ ಅವರನ್ನ ತಕ್ಷಣಕ್ಕೆ ಕ್ರಮ ತಗೊಳ್ಬೇಕು ಅನ್ನೋದು ನಮ್ಮ ಮನವಿ.